ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಯಾವ ಸ್ಪರ್ಧಿ ಉಲ್ಟಾ ಹೊಡಿತಾರೆ, ಯಾರು ಯಾವಾಗ ಏನ್ ಮಾಡ್ತಾರೆ ಅನ್ನೋದನ್ನ ಹೇಳೋದಕ್ಕೇನೆ ಸಾಧ್ಯ ಇಲ್ಲ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರಿಗೆ ರಕ್ಷಿತಾ ಅವರನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ರಕ್ಷಿತಾ ಅವರಿಗೆ ಆರಂಭದಿಂದಲೂ ಕೂಡ ಅಶ್ವಿನಿ ಗೌಡ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವು ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅಂದ್ರೆ ಒಂದಷ್ಟು ವೀಕ್ಷಕರು ಹೇಟ್ ಮಾಡೋದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ರಕ್ಷಿತಾ ಅವರನ್ನ ಸುಮ್ಮನೆ ಟಾರ್ಗೆಟ್ ಮಾಡಿ ಆಕೆಗೆ ಸಾಕಷ್ಟು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮಂದಿ ಅಶ್ವಿನಿ ಗೌಡ ಅವರನ್ನ ಇಷ್ಟಪಡೋದಿಲ್ಲ. ಆರಂಭದಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ತುಂಬಾ ಜನ, ಅದರಲ್ಲೂ ಕೂಡ ಕಿರುತೆರೆಯ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಸಾಕಷ್ಟು ಸೀರಿಯಲ್ ಮೂಲಕ ಅಶ್ವಿನಿ ಗೌಡ ವೀಕ್ಷಕರಿಗೆ ಹತ್ರ ಆಗಿದ್ರು. ಆದ್ರೆ ಯಾವಾಗ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು, ಅವರ ಬಗ್ಗೆ ವೀಕ್ಷಕರಲ್ಲಿದ್ದಂತಹ ಒಪಿನಿಯನ್ ಚೇಂಜ್ ಆಯ್ತು. ಇಷ್ಟು ದಿನ ಅವರು ಒಳ್ಳೆಯ ನಟಿ, ಸಾಮಾಜಿಕ ಕಳಕಳಿ ಉಳ್ಳವರು, ಕನ್ನಡ ಪರ ಹೋರಾಟಗಾರ್ತಿ ಅಂತೆಲ್ಲ ಗುರುತಿಸಿಕೊಂಡವರು ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ತದ್ವಿರುದ್ಧವಾದಂತಹ ವರ್ತನೆಯನ್ನ ತೋರಿಸಿ ಸಾಕಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಬರೀ ವಿವಾದಗಳನ್ನೇ ಸೃಷ್ಟಿ ಮಾಡುವ ಮೂಲಕ ಈ ಸೀಸನ್ ನಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದ್ದಾರೆ. ಆಟಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರಗಳಿಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತಾ ಇರೋದು ವೀಕ್ಷಕರಿಗೂ ಕೂಡ ಕಿರಿಕಿರಿ ಮೂಡಿಸಿದೆ. ಇನ್ನು ಕ್ಯಾಪ್ಟನ್ ರಘು ಅವರ ಜೊತೆ ಜಗಳ ಮಾಡಿಕೊಂಡು ಅಶ್ವಿನಿ ಗೌಡ ಅವರು ಊಟವನ್ನ ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರು ಊಟ ಮಾಡಿದ್ರೆ ಒಳ್ಳೇದೇ ಆಯ್ತು ಅನ್ನೋ ರೀತಿಯ ವರ್ತನೆಯನ್ನ ತೋರಿಸಿದ್ರು. ಯಾರು ಕೂಡ ಅಶ್ವಿನಿ ಕಾಳಜಿ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ರಕ್ಷಿತಾ ರಘು ಅವರಿಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನೇ ಹೇಳ್ತಾರೆ. ತನಗೆ ನೋವು ಕೊಟ್ಟರು ಕೂಡ ಅಲ್ಲಿ ರಕ್ಷಿತಾ ಅಶ್ವಿನಿ ಅವರ ಪರವಾಗಿಯೇ ಮಾತಾಡ್ತಾರೆ. ಅವರಿಗೆ ನೀವು ಆ ರೀತಿ ಹೇಳಿರೋದು ಬೇಜಾರಾಗಿರ್ಬೋದು, ಅವರು ಸೀನಿಯರ್ ಅಲ್ವಾ, ಇರ್ಲಿ ಸರ್, ನೀವು ಅವರಿಗೆ ಊಟ ಮಾಡೋದಕ್ಕೆ ಹೇಳಿ ಅಂತ ಕನ್ವಿನ್ಸ್ ಮಾಡ್ತಾರೆ. ಈ ಮೂಲಕ ರಕ್ಷಿತಾ ಅವರ ರಿಯಲ್ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಅವರೇ ಪ್ರೂವ್ ಮಾಡ್ತಾರೆ. ತನಗೆ ತೊಂದರೆ ಕೊಟ್ಟರು ಕೂಡ, ತನಗೆ ಅವಮಾನ ಮಾಡಿದ್ರು ಕೂಡ, ಅವರಿಂದಾಗಿಯೇ ಸಾಕಷ್ಟು ನೋವಾದ್ರೂ ಕೂಡ ರಕ್ಷಿತಾ ಅವರು ಅಲ್ಲಿ ಅಶ್ವಿನಿ ಅವರ ಪರವಾಗಿಯೇ ನಿಲ್ತಾರೆ. ಇದೆಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಯಾಕೋ ಗೊತ್ತಿಲ್ಲ ಅಶ್ವಿನಿ ಅವರ ಮನೆಯಲ್ಲಿ ಒಂದು ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದಾಗಿದೆ. ಇವತ್ತು ಲೈವ್ ಟೆಲಿಕಾಸ್ಟ್ ನಲ್ಲಿ ಪ್ರಸಾರವಾದಂತಹ ಸಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ಗಮನಿಸಬಹುದಾಗಿದೆ. ಅದು ಕೂಡ ರಕ್ಷಿತಾ ಅವರ ವಿಚಾರದಲ್ಲಿ. ಕಿಚನ್ ಏರಿಯಾದಲ್ಲಿ ಟೀ ಮಾಡ್ತಾ ಇದ್ರು ಅಶ್ವಿನಿ ಗೌಡ. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಜಾಹ್ನವಿ ಅವರಿಗೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಮಾಳು ಕೂಡ ಇರ್ತಾರೆ, ಹಾಗೆ ರಕ್ಷಿತಾ ಅವರು ಕೂಡ ಇರ್ತಾರೆ. ಜಾನ್ಸ್, ಇನ್ನು ನಾವು ನಮ್ಮ ಪರ್ಸ್ಪೆಕ್ಟಿವ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು, ಬೇರೆಯವರನ್ನ ನೋಡುವಂತ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ಅದ್ಭುತವಾದಂತಹ ಮಾತನ್ನ ರಕ್ಷಿತಾ ಹೇಳ್ತಾರೆ, ನಾವು ನಮ್ಮ ದೃಷ್ಟಿಕೋನವನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ನೀವು ನಿಮ್ಮ ಕಣ್ಣಿಗೆ ಎಷ್ಟೇ ಬೆಲೆ ಬಾಳುವ ಕನ್ನಡಕ ಹಾಕಿ, ಎಷ್ಟೇ ಒಳ್ಳೆಯ ಬಟ್ಟೆಯನ್ನ ಧರಿಸಿ, ಅಥವಾ ಎಷ್ಟೇ ಚಂದ ಮೇಕಪ್ ಮಾಡ್ಕೊಳ್ಳಿ, ನಿಮ್ಮ ದೃಷ್ಟಿಕೋನವನ್ನ ನೀವು ಬದಲಾಯಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ಅದರ ಬದಲಿಗೆ ನಿಮ್ಮ ಎದುರಿರೋರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕು. ಆವಾಗ ನೀವು ಬದಲಾವಣೆ ಮಾಡ್ಕೊಂಡ್ರೆ ಅದು ವರ್ಕೌಟ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇಷ್ಟಾಗ್ತಾ ಇದ್ದಂತೆ ಅಶ್ವಿನಿ ಗೌಡ, ಅಲ್ಲ ರಕ್ಷಿತಾ, ನೀನ್ ಇಷ್ಟೆಲ್ಲ ತಿಳ್ಕೊಂಡಿದ್ದೀಯಾ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಜಾಹ್ನವಿ ಅವರು ಕೂಡ ನಗ್ತಾರೆ, ಮಾಳು ಕೂಡ ಅಲ್ಲೇ ಇರ್ತಾರೆ. ರಕ್ಷಿತಾ ಬೆನ್ನು ತಟ್ತಾರೆ, ಮಾಳು ನಿಪ್ನಾಳ್. ಈ ಮಾತುಗಳನ್ನ ನೋಡಿದಂತಹ ವೀಕ್ಷಕರಿಗೆ ಅಚ್ಚರಿ ಅನ್ಸತ್ತೆ. ಯಾಕಂತ ಹೇಳಿದ್ರೆ ರಕ್ಷಿತಾ ಅವರನ್ನ ಪದೇ ಪದೇ ಏನೇ ಒಳ್ಳೇದ್ ಮಾಡಿದ್ರು ಕೂಡ ಆಕೆ ಏನೋ ಕೆಟ್ಟದೇ ಮಾಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಜಾಹ್ನವಿ ಇರಬಹುದು ಅಥವಾ ಅಶ್ವಿನಿ ಗೌಡ ಇರ್ಬೋದು, ಇಬ್ರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇಲ್ಲಿ ರಕ್ಷಿತಾ ಬಗ್ಗೆ ಅವರು ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಅಚ್ಚರಿ ಮೂಡಿಸದೆ. ಹಾಗೇನೆ ಪಾಪ ಅಷ್ಟೇ ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಸೇರಿ ಗೋವಾಗ್ ಹೋಗೋಣ ಅಂತ ರಕ್ಷಿತಾ ಹೇಳ್ತಾರೆ. ತನಗೆ ಎಷ್ಟೇ ನೋವು ಕೊಟ್ಟರು ಕೂಡ ಆಕೆ ನನ್ನಿಂದ ಸೀನಿಯರ್, ಆಕೆಗೆ ನಾನು ಆ ರೀತಿ ಮಾಡಬಾರ್ದು ಅನ್ನೋ ಮನೋಭಾವ ರಕ್ಷಿತಾ ಅವರನ್ನ ಇವತ್ತಿಗೂ ಕೂಡ ಟಾಪ್ ನಲ್ಲಿ ಇರಿಸಿದೆ. ಸಾಕಷ್ಟು ಜನ ಅವರ ಆ ಗುಣವನ್ನೇ ಮೆಚ್ಚಿ ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರನ್ನ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಅದೇ ಮಾತನ್ನ ಹೇಳ್ತಾರೆ. ಆಗ ಜಾಹ್ನವಿ ಹೇಳ್ತಾರೆ, ನಾವು ಉಡುಪಿ, ಗೋವಾ ಎಲ್ಲಾ ಕಡೆ ಬರ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಇತ್ತ ಕಳಪೆ ಉತ್ತಮ ಕೊಡುವಾಗ್ಲೂ ಕೂಡ ಜಾಹ್ನವಿ ರಕ್ಷಿತಾ ಅವರಿಗೆ ಉತ್ತಮವನ್ನ ಕೊಡ್ತಾರೆ. ಕಳೆದ ವೀಕೆಂಡ್ ಅಲ್ಲಿ ಆದಂತಹ ಬೆಳವಣಿಗೆಗಳ ನಂತರ ನಾನು ಸಾಕಷ್ಟು ಬದಲಾವಣೆಗಳನ್ನ ನಾನು ರಕ್ಷಿತಾ ಅವರಲ್ಲಿ ಗಮನಿಸಿದ್ದೇನೆ. ಸುಮ್ಮನೆ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಕೂಗಾಡೋದಿಲ್ಲ ಅಥವಾ ಮಾತನಾಡೋದಿಲ್ಲ.
ಅಡುಗೆ ಕೋಣೆಯಲ್ಲೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾಳೆ. ಅವಳು ಆರಂಭದಿಂದಲೂ ಕೂಡ ಕೆಲಸದ ವಿಚಾರದಲ್ಲಿ ಆಕೆಯದು ಯಾವುದೇ ರೀತಿಯಾದಂತ ಕಂಪ್ಲೇಂಟ್ ಇಲ್ಲ. ಇತ್ತ ಮನೆಯಲ್ಲೂ ಕೂಡ ಚೆನ್ನಾಗಿ ಎಲ್ಲರ ಜೊತೆ ಬೆರೀತಾ ಚೆನ್ನಾಗಿದ್ಲು. ಕಿಚ್ಚ ಸುದೀಪ್ ಅವ್ರು ಏನ್ ಹೇಳಿದ್ರು ಅದೆಲ್ಲವನ್ನ ಕೂಡ ಅಳವಡಿಸ್ಕೊಂಡಿದ್ದಾಳೆ. ಟಾಸ್ಕ್ ವಿಚಾರದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ಲು. ನಮ್ಮ ಟೀಮ್ಗೆ ಬಂದಾಗ ಆಕೆ ಏನ್ ಮಾಡ್ತಾಳೆ ಅನ್ನೋ ಭಯ ಇತ್ತು. ಆದ್ರೆ ಟೀಮ್ಗೆ ಅವಳು ಒಬಿಡಿಯಂಟ್ ಆಗಿದ್ಲು. ಟೀಮ್ಗೆ ಬೇಕಾದಷ್ಟು ಎಲ್ಲ ರೀತಿಯಾದಂತಹ ಎಫರ್ಟ್ ಅನ್ನ ಹಾಕಿದ್ಲು. ಅವಳ ಈ ಒಂದು ನಡವಳಿಕೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ನಾನು ಈ ವಾರ ಆಕೆಗೆ ಉತ್ತಮ ಕೊಡ್ತೀನಿ ಅಂತ ಜಾಹ್ನವಿ ಹೇಳಿದ್ರು. ಇದೆಲ್ಲವನ್ನ ಗಮನಿಸಿದ್ರೆ ರಕ್ಷಿತಾ ಅವರ ಬಗ್ಗೆ ಇಷ್ಟು ದಿನ ಜಾಹ್ನವಿ ಹಾಗೂ ಅಶ್ವಿನಿ ಅವರಿಗಿದ್ದಂತಹ ಆ ಒಂದು ಯೋಚನೆ ಏನಿತ್ತು ಅದು ಬದಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಥವಾ ಇದು ಎಷ್ಟು ದಿನ ಅನ್ನೋ ಅನುಮಾನ ಕೂಡ ಕಾಡುತ್ತೆ. ಯಾಕಂದ್ರೆ ಅನೇಕ ಬಾರಿ ಕಿಚ್ಚ ಸುದೀಪ್ ಅವರ ಮುಂದೆ ಇನ್ಮೇಲೆ ಆ ರೀತಿ ನಡ್ಕೊಳ್ಳೋದಿಲ್ಲ ಅಣ್ಣ, ನಾನು ಈ ರೀತಿ ಮಾಡಲ್ಲ ಅಂತ ಡೈಲಾಗ್ ಹೇಳಿದಂತ ಅಶ್ವಿನಿ ವೀಕ್ ಡೇಸ್ ಅಲ್ಲಿ ಮತ್ತೆ ಅದೇ ರೀತಿಯಾದಂತಹ ಚಾಳಿಯನ್ನ ಮುಂದುವರಿಸಿದ್ರು. ಹಾಗಾಗಿ ಏನಾದ್ರೂ ಸ್ಟ್ರಾಟಜಿ ಇಟ್ಕೊಂಡು ರಕ್ಷಿತಾ ಜೊತೆ ಚೆನ್ನಾಗಿ ಮಾತನಾಡಿದ್ರ ಅಶ್ವಿನಿ ಗೊತ್ತಿಲ್ಲ. ಸದ್ಯಕ್ಕೆ ಅವರು ಚೆನ್ನಾಗಿ ಮಾತನಾಡಿದ್ದಾರೆ. ಅಶ್ವಿನಿ ಅವರ ಜೊತೆ ರಕ್ಷಿತಾ ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ. ಇದೇ ರೀತಿ ಕಂಟಿನ್ಯೂ ಆದ್ರೆ ಅದು ಒಳ್ಳೆಯ ಬೆಳವಣಿಗೆ. ಆದ್ರೆ ಇದರ ಹಿಂದೆ ಏನಾದ್ರೂ ಪಿತೂರಿ ಇದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಉತ್ತರವನ್ನ ರಕ್ಷಿತಾ ಕೊಡುವಂತಹ ಸಂದರ್ಭ ಕೂಡ ಬಂದೇ ಬರುತ್ತೆ. ರಕ್ಷಿತಾ ಅವರು ತನ್ನ ಜೊತೆ ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯದಾಗಿ ನಡ್ಕೊಳ್ತಾರೋ ಅವರಿಗೆ ಅಷ್ಟೇ ಗೌರವವನ್ನ ಕೊಡ್ತಾರೆ. ಹಾಗೆ ತನ್ನ ವಿರುದ್ಧ ಪಿತೂರಿ ಮಾಡಿದವರಿಗೆ ಯಾವ ರೀತಿ ತಿರುಗೇಟನ್ನ ಕೊಡ್ತಾರೆ ಅನ್ನೋದಕ್ಕೆ ಧ್ರುವಂತ್ ಅವರ ಜೊತೆ ನಡ್ಕೊಂಡಂತಹ ರೀತಿಯೇ ಸಾಕ್ಷಿ. ಹಾಗಾಗಿ ಸದ್ಯದ ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅಶ್ವಿನಿ ಗೌಡ ಏನಾದ್ರೂ ಪ್ಲಾನ್ ಮಾಡಿಕೊಂಡು ರಕ್ಷಿತಾ ಅವರನ್ನ ತನ್ನ ಕಡೆಗೆ ಸೆಳ್ಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ಒಂದು ನಾಟಕ ಆಡಿದ್ರೋ ಗೊತ್ತಿಲ್ಲ. ಒಂದು ವೇಳೆ ನಾಟಕ ಆಡಿದ್ರೂ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗಲಿದೆ. ಸದ್ಯಕ್ಕೆ ಜಾಹ್ನವಿ ಅವರು ಒಳ್ಳೆಯ ವಿಚಾರವನ್ನೇ ರಕ್ಷಿತಾ ಬಗ್ಗೆ ಹೇಳಿದ್ದಾರೆ. ಆಕೆಗೆ ಉತ್ತಮವನ್ನ ಕೊಟ್ಟಿದ್ದಾರೆ. ಸೊ ನಾಳೆ ವೀಕೆಂಡ್ ಅಲ್ಲಿ ಏನಾಗತ್ತೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ.